ಯೋಗಿಯವರು ಈ ಒಂದು ಸಿನಿಮಾದಲ್ಲಿ ಬೈಕ್ ಲವರಾ? ಹೌದು ಹೌದು ಬೈಕ್ ಲವರ್. ಹೌದು. ನಿಜ ಜೀವನದಲ್ಲಿ ಅವಾಗಿದ್ದೆ, ಇವಾಗ ಅದು ಕ್ರೇಜ್ ಎಲ್ಲ ಹೊಟ್ಟೋಯ್ತು. ಇವಾಗ ಆರಾಮಾಗಿ ಕಾರಲ್ಲಿ ಕುತ್ಕೊಂಡು ಓಡಾಡ್ಕೊಂಡಿರ್ಬೇಕು ಅಂತ ಆಸೆ ಅಷ್ಟೆ. ವಯಸ್ಸಾಯ್ತು ಅಂತನಾ? ಆಯ್ತಲ್ಲ 36 ಆಯ್ತು, ಇನ್ನೇನ್ ಮಾಡ್ಬೇಕು, ಎಲ್ಲ ಮಾಡಿದ್ದಾಯ್ತಲ್ಲ. ಸೊ ಇವಾಗ ಆರಾಮಾಗಿರೋಣ. ಓಡ್ಸಕ್ ಒಬ್ಬ ಇದ್ದಾನೆ, ಸೊ ಅವ್ನು ಓಡಿಸ್ತಾನೆ, ಎಲ್ ಬೇಕಾನು ಕರ್ಕೊಂಡು ಹೋಗ್ತಾನೆ, ಬರ್ತಾನೆ, ಸಾಕು ಅಷ್ಟಿದ್ರೆ. ಈ ಒಂದು ಪೋಸ್ಟರ್ ನಮಗೆ ಎಷ್ಟೊಂದು ಹುಳ ಬಿಟ್ಟಿದೆ ತಲೆಗೆ. ಮನೇಲಿ ಏನಂದ್ರು, ಮಗಳು ಏನಂದ್ರು, ಮತ್ತೆ ವೈಫು ಆ ಒಂದು ಸಿನಿಮಾದ ಫೋಟೋ ಶೂಟ್ ನೋಡಿ ಆ ಪೋಸ್ಟರ್ ನೋಡಿರ್ತಾರೆ ಮೇ ಬಿ. ಏನ್ ಬಂತು ರಿವ್ಯೂ ಮನೆ ಕಡೆಯಿಂದ? ವೈಫ್ ನೋಡಿ ಅವಳು ಸೇಮ್ ರಿಯಾಕ್ಷನ್ ಕೊಟ್ಟಿದ್ದು. ಏನ್ ಮಾಡ್ತಾ ಇದೆಯಾ ಈ ಸಿನಿಮಾದಲ್ಲಿ ಅಂತಾನೆ ಅವಳು ಕೇಳಿದ್ದು. ಅಂಡ್ ಮಗಳಿಗೆ ಇನ್ನೂ ತೋರಿಸಿಲ್ಲ ನಾನು. ಸೊ ಈಗ ಹೋದ್ಮೇಲೆ ತೋರಿಸ್ತೇನೆ ಅವಳಿಗೆ. ಸೊ ನನಗೆ ಸಿಕ್ಕಿದ್ದೆ ಇದು ಇವತ್ತು ಮಧ್ಯಾಹ್ನ. ಸೊ ಅವಳು ಇರ್ಲಿಲ್ಲ ಮನೆಯಲ್ಲಿ, ಸ್ಕೂಲಲ್ಲಿ ಇದ್ಲು. ಸೊ ಹಂಗಾಗಿ ತೋರ್ಸಕ್ಕಾಗಿಲ್ಲ. ಈಗ ಹೋಗ್ಬಿಟ್ಟು ತೋರಿಸ್ತೀನಿ ಅವಳು. ವೆಯ್ಟು ಲಾಸ್ ಆದಂಗೆ ಕಾಣಿಸ್ತಿದೆ ಸಿನಿಮಾದ ಪೋಸ್ಟರ್ ಅಲ್ಲಿ. ಹೇರ್ ಸ್ಟೈಲ್ ಬೇರೆ ಇದೆ. ಸೊ ಪಾತ್ರದ ತಯಾರಿ ಹೇಗಿತ್ತು? ಎಷ್ಟು ದಿನಗಳ ಕಾಲ ತಗೊಂಡ್ರಿ? ಅದು ಸಾಕಷ್ಟು ಕೆಲಸ ನಡೆದಿದೆ ಅದರಿಂದ. ಅದೆಲ್ಲ ನಾವು ಯಾವತ್ತು ನೆಕ್ಸ್ಟ್ ಒಂದು ಟ್ರೇಲರ್ ಲಾಂಚ್ ಮಾಡ್ತೀವಿ, ಅವಾಗ ಎಲ್ಲ ವಿಷಯಗಳು ಹೇಳ್ತೀವಿ. ಇವಾಗಲೇ ಜಾಸ್ತಿ ಹೇಳೋದು ಬೇಡ. ಸೊ ದಯವಿಟ್ಟು ನೀವು ಸಹಕರಿಸಿದ್ರೆ ತುಂಬ ನಮಗೂ ಒಳ್ಳೇದಾಗತ್ತೆ. ವೆಯ್ಟು ಏನಾರು ಲಾಸು ಗೇನು ಈ ತರದ ಒಂದು ಪಾತ್ರದ ತಯಾರಿ? ಯಾಕಂದ್ರೆ ಆ ಸಿನಿಮಾದ ಪೋಸ್ಟರ್ ಮತ್ತೆ ಈಗಲೂ ನೋಡಿದ್ರೆ ಸ್ವಲ್ಪ ಚೇಂಜಸ್ ಇದೆ ಬಾಡಿಲಿ. ಚೇಂಜಸ್ ಡೆಫಿನೆಟ್ಲಿ ಇದೆ. ಈಗ ಜಾಸ್ತಿ ಹೇಳಕ್ಕಾಗಲ್ಲ ವಿಷಯ. ನೀನು ಎಷ್ಟೇ ಕೆತ್ಕೋದ್ರು ಅಲ್ಲಿಗೆ ನಿಲ್ಲುತ್ತೆ ಅದು. ನಾನು ಆಗ್ಲೇ ಡೈರೆಕ್ಟರ್ಗೆ ಒಂದು ಮಾತು ಕೇಳಿದೆ, ಯಾಕೆ ಯೋಗಿ ಅವ್ರು ನಿಮ್ ತಲೆಗೆ ಬಂದ್ರು, ಇಲ್ಲ ನಾನು ಕತೆ ಮಾಡಿದೆ ಅಂತ. ಕತೆ ನಿಮಗ್ ಬಂತ ಇಲ್ವಾ, ನಿಮ್ನ ನೋಡಿ ಕತೆ ಹುಟ್ಟಿರೋದಾ ಅಂತ? ಇದು 3 ವರ್ಷದಿಂದ ನಾನು ನಮ್ಮ ಡೈರೆಕ್ಟರ್ ಯೋಗಿ ಟ್ರಾವೆಲ್ ಮಾಡ್ತಾ ಇದ್ವಿ. ಕಥೆ ಹೇಳೋರು, ಎಕ್ಸ್ಪ್ಲೇನ್ ಮಾಡ್ತಿರೋ, ನಾನು ಕೇಳಿಸ್ಕೊತಿದ್ದೆ. ಓಕೆ, ಯಾಕೆ ಟ್ರೈ ಮಾಡಬಾರ್ದು, ನಾವೇ ಮಾಡ್ಬೋದಲ್ಲ ಸಿನಿಮಾ ಅಂತ ನಾವು ಪ್ಲ್ಯಾನ್ ಮಾಡಿದಾಗ ಈ ಸಿನಿಮಾ ಆಯಿತು ಮಾಡೋಣ ನಾವೇ ಅಂತ ಡಿಸೈಡ್ ಮಾಡಿ. ಸೊ ಇವಾಗ ಈ ಮಟ್ಟಕ್ಕೆ ಬಂದು ನಿಂತಿದೆ. ನಾಳೆ ಬೆಳಗ್ಗೆನೇ ಶೂಟಿಂಗ್ ಶುರು. ಇನ್ನು ಕಂಟಿನ್ಯೂಸ್ ಒಂದು 20 ಡೇಸ್ ಒಂದು ಸ್ಕೆಡ್ಯೂಲ್ ಮಾಡ್ತಾ ಇದ್ದೀವಿ ಈಗ. ಯೋಗಿಯವರು ಈ ಒಂದು ಸಿನಿಮಾದಲ್ಲಿ ಬೈಕ್ ಲವರಾ? ಹೌದು ಹೌದು ಬೈಕ್ ಲವರ್. ಹೌದು. ನಿಜ ಜೀವನದಲ್ಲಿ ಅವಾಗಿದ್ದೆ, ಇವಾಗ ಅದು ಕ್ರೇಜ್ ಎಲ್ಲ ಹೊಟ್ಟೋಯ್ತು. ಇವಾಗ ಆರಾಮಾಗಿ ಕಾರಲ್ಲಿ ಕುತ್ಕೊಂಡು ಓಡಾಡ್ಕೊಂಡಿರ್ಬೇಕು ಅಂತ ಆಸೆ ಅಷ್ಟೆ. ವಯಸ್ಸಾಯ್ತು ಅಂತನಾ? ಆಯ್ತಲ್ಲ 36 ಆಯ್ತು, ಇನ್ನೇನ್ ಮಾಡ್ಬೇಕು, ಎಲ್ಲ ಮಾಡಿದ್ದಾಯ್ತಲ್ಲ. ಸೊ ಇವಾಗ ಆರಾಮಾಗಿರೋಣ. ಓಡ್ಸಕ್ ಒಬ್ಬ ಇದ್ದಾನೆ, ಸೊ ಅವ್ನು ಓಡಿಸ್ತಾನೆ, ಎಲ್ ಬೇಕಾನು ಕರ್ಕೊಂಡು ಹೋಗ್ತಾನೆ, ಬರ್ತಾನೆ, ಸಾಕು ಅಷ್ಟಿದ್ರೆ. ಈ ಒಂದು ಪೋಸ್ಟರ್ ನಮಗೆ ಎಷ್ಟೊಂದು ಹುಳ ಬಿಟ್ಟಿದೆ ತಲೆಗೆ. ಮನೇಲಿ ಏನಂದ್ರು, ಮಗಳು ಏನಂದ್ರು, ಮತ್ತೆ ವೈಫು ಆ ಒಂದು ಸಿನಿಮಾದ ಫೋಟೋ ಶೂಟ್ ನೋಡಿ ಆ ಪೋಸ್ಟರ್ ನೋಡಿರ್ತಾರೆ ಮೇ ಬಿ. ಏನ್ ಬಂತು ರಿವ್ಯೂ ಮನೆ ಕಡೆಯಿಂದ? ವೈಫ್ ನೋಡಿ ಅವಳು ಸೇಮ್ ರಿಯಾಕ್ಷನ್ ಕೊಟ್ಟಿದ್ದು. ಏನ್ ಮಾಡ್ತಾ ಇದೆಯಾ ಈ ಸಿನಿಮಾದಲ್ಲಿ ಅಂತಾನೆ ಅವಳು ಕೇಳಿದ್ದು. ಅಂಡ್ ಮಗಳಿಗೆ ಇನ್ನೂ ತೋರಿಸಿಲ್ಲ ನಾನು. ಸೊ ಈಗ ಹೋದ್ಮೇಲೆ ತೋರಿಸ್ತೇನೆ ಅವಳಿಗೆ. ಸೊ ನನಗೆ ಸಿಕ್ಕಿದ್ದೆ ಇದು ಇವತ್ತು ಮಧ್ಯಾಹ್ನ. ಸೊ ಅವಳು ಇರ್ಲಿಲ್ಲ ಮನೆಯಲ್ಲಿ, ಸ್ಕೂಲಲ್ಲಿ ಇದ್ಲು. ಸೊ ಹಂಗಾಗಿ ತೋರ್ಸಕ್ಕಾಗಿಲ್ಲ. ಈಗ ಹೋಗ್ಬಿಟ್ಟು ತೋರಿಸ್ತೀನಿ ಅವಳು. ವೆಯ್ಟು ಲಾಸ್ ಆದಂಗೆ ಕಾಣಿಸ್ತಿದೆ ಸಿನಿಮಾದ ಪೋಸ್ಟರ್ ಅಲ್ಲಿ. ಹೇರ್ ಸ್ಟೈಲ್ ಬೇರೆ ಇದೆ. ಸೊ ಪಾತ್ರದ ತಯಾರಿ ಹೇಗಿತ್ತು? ಎಷ್ಟು ದಿನಗಳ ಕಾಲ ತಗೊಂಡ್ರಿ? ಅದು ಸಾಕಷ್ಟು ಕೆಲಸ ನಡೆದಿದೆ ಅದರಿಂದ. ಅದೆಲ್ಲ ನಾವು ಯಾವತ್ತು ನೆಕ್ಸ್ಟ್ ಒಂದು ಟ್ರೇಲರ್ ಲಾಂಚ್ ಮಾಡ್ತೀವಿ, ಅವಾಗ ಎಲ್ಲ ವಿಷಯಗಳು ಹೇಳ್ತೀವಿ. ಇವಾಗಲೇ ಜಾಸ್ತಿ ಹೇಳೋದು ಬೇಡ. ಸೊ ದಯವಿಟ್ಟು ನೀವು ಸಹಕರಿಸಿದ್ರೆ ತುಂಬ ನಮಗೂ ಒಳ್ಳೇದಾಗತ್ತೆ. ವೆಯ್ಟು ಏನಾರು ಲಾಸು ಗೇನು ಈ ತರದ ಒಂದು ಪಾತ್ರದ ತಯಾರಿ? ಯಾಕಂದ್ರೆ ಆ ಸಿನಿಮಾದ ಪೋಸ್ಟರ್ ಮತ್ತೆ ಈಗಲೂ ನೋಡಿದ್ರೆ ಸ್ವಲ್ಪ ಚೇಂಜಸ್ ಇದೆ ಬಾಡಿಲಿ. ಚೇಂಜಸ್ ಡೆಫಿನೆಟ್ಲಿ ಇದೆ. ಈಗ ಜಾಸ್ತಿ ಹೇಳಕ್ಕಾಗಲ್ಲ ವಿಷಯ. ನೀನು ಎಷ್ಟೇ ಕೆತ್ಕೋದ್ರು ಅಲ್ಲಿಗೆ ನಿಲ್ಲುತ್ತೆ ಅದು. ನಾನು ಆಗ್ಲೇ ಡೈರೆಕ್ಟರ್ಗೆ ಒಂದು ಮಾತು ಕೇಳಿದೆ, ಯಾಕೆ ಯೋಗಿ ಅವ್ರು ನಿಮ್ ತಲೆಗೆ ಬಂದ್ರು, ಇಲ್ಲ ನಾನು ಕತೆ ಮಾಡಿದೆ ಅಂತ. ಕತೆ ನಿಮಗ್ ಬಂತ ಇಲ್ವಾ, ನಿಮ್ನ ನೋಡಿ ಕತೆ ಹುಟ್ಟಿರೋದಾ ಅಂತ? ಇದು 3 ವರ್ಷದಿಂದ ನಾನು ನಮ್ಮ ಡೈರೆಕ್ಟರ್ ಯೋಗಿ ಟ್ರಾವೆಲ್ ಮಾಡ್ತಾ ಇದ್ವಿ. ಕಥೆ ಹೇಳೋರು, ಎಕ್ಸ್ಪ್ಲೇನ್ ಮಾಡ್ತಿರೋ, ನಾನು ಕೇಳಿಸ್ಕೊತಿದ್ದೆ. ಓಕೆ, ಯಾಕೆ ಟ್ರೈ ಮಾಡಬಾರ್ದು, ನಾವೇ ಮಾಡ್ಬೋದಲ್ಲ ಸಿನಿಮಾ ಅಂತ ನಾವು ಪ್ಲ್ಯಾನ್ ಮಾಡಿದಾಗ ಈ ಸಿನಿಮಾ ಆಯಿತು ಮಾಡೋಣ ನಾವೇ ಅಂತ ಡಿಸೈಡ್ ಮಾಡಿ. ಸೊ ಇವಾಗ ಈ ಮಟ್ಟಕ್ಕೆ ಬಂದು ನಿಂತಿದೆ. ನಾಳೆ ಬೆಳಗ್ಗೆನೇ ಶೂಟಿಂಗ್ ಶುರು. ಇನ್ನು ಕಂಟಿನ್ಯೂಸ್ ಒಂದು 20 ಡೇಸ್ ಒಂದು ಸ್ಕೆಡ್ಯೂಲ್ ಮಾಡ್ತಾ ಇದ್ದೀವಿ ಈಗ.